ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಆಲೂ ಫ್ರೆಂಚ್ ಫ್ರೈ. ನೋಡ್ತಾ ಇದ್ದೀರಲ್ಲ, ಎಷ್ಟು ಕ್ರಿಸ್ಪಿಯಾಗಿ ಈ ರೀತಿಯಾದಂಥ ರೆಸ್ಟೋರೆಂಟ್ನಲ್ಲಿ ಸಿಗುವಂಥ ಆಲೂ ಫ್ರೆಂಚ್ ಫ್ರೈಯನ್ನು ನಾವಿವತ್ತು ಮನೆಯಲ್ಲೇ ರೆಡಿ ಮಾಡೋಣ. ಇದನ್ನು ಮಾಡೋದು ತುಂಬಾ ಈಸಿಯಾಗಿರುತ್ತೆ ಮತ್ತು ಎಲ್ಲರೂ ಕೂಡ ಇಷ್ಟಪಡುವಂತಹ ಫ್ರೆಂಚ್ ಫ್ರೈ ರೆಸಿಪಿಯನ್ನು ನೀವೆಲ್ಲರೂ ಕೂಡ ಮನೆಯಲ್ಲೇ ಸರಳವಾದ ವಿಧಾನದಲ್ಲಿ ಮಾಡ್ಕೋಬಹುದಾಗಿರುತ್ತೆ. ನೋಡೋಣ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ. ನಾನಿಲ್ಲಿ ಇದನ್ನು ಮಾಡೋದಕ್ಕೆ 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜಲ್ಲಿ. ಜೊತೆಗೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಕಾರ್ನ್ಫ್ಲೋರು, ಅದು ಸ್ವಲ್ಪ 4 ಸ್ಪೂನ್ ಜಾಸ್ತಿ ತೊಗೊಂಡಿದ್ದೀನಿ. ಮೈದಾ ಮತ್ತು ಕಡಲೆ ಹಿಟ್ಟು ಎಷ್ಟು ತೊಗೋತಾ ಇದ್ದೀನೋ ಅದಕ್ಕೆ 2 ಪಟ್ಟು ಜಾಸ್ತಿನೇ ತೊಗೋತಾ ಇದ್ದೀನಿ. ಇದು 1 ಟೇಬಲ್ ಸ್ಪೂನ್ ಮೈದಾ ಮತ್ತು 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಮತ್ತು ರೆಡ್ ಚಿಲ್ಲಿ. ನಾನಿಲ್ಲಿ ಆಲೂಗಡ್ಡೆ ಸಿಪ್ಪೆ ತೆಗೆದು ಯಾವ ಸೈಜಿಗೆ ನಾವು ರೆಸ್ಟೋರೆಂಟ್ನಲ್ಲಿ ನೋಡಿರ್ತೀವಲ್ವ ಫ್ರೆಂಚ್ ಫ್ರೈದು ಸೈಜಸ್ಸು, ಅದೇ ಸೈಜಲ್ಲಿ ನಾನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದಾರೆ, ಇದನ್ನು ಕಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಮಿಷಿನ್ ಬೇಕಾಗಿಲ್ಲ. ನಾವು ಕೈಯಲ್ಲೇ ಕೂಡ ಆರಾಮಾಗಿ ಪರ್ಫೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೋಬೋದು. ಅದಾದಮೇಲೆ ಇದನ್ನು ಒಂದು ಸಲ ಕಟ್ ಮಾಡಿ ನೀಟಾಗಿ ನೀರಲ್ಲಿ ಹಾಕಿ ವಾಶ್ ಮಾಡ್ಕೋಬೇಕಾಗುತ್ತೆ. ವಾಶ್ ಮಾಡಿ ಒಂದು ಸ್ಟ್ರೈನರಲ್ಲಿ ತೆಗೆದಿಟ್ಕೋಬೇಕಾಗುತ್ತೆ, ಅಥವಾ ಒಂದು ಪ್ಲೇಟ್ನಲ್ಲಿ ನಾವು ತೆಗೆದಿಟ್ಕೋಬಹುದು. ನೀರೆಲ್ಲವೂ ಕೂಡ ಡ್ರೈ ಆಗಬೇಕು ಸ್ವಲ್ಪ, ಯಾಕೆ ಅಂದರೆ ನಾವು ಮಸಾಲೆಗೆ ನೀರನ್ನು ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ. ಜೊತೆಗೆ ನಾನು ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಇಟ್ಟು ಬಿಸಿ ಆಗೋದಕ್ಕೆ ಬಿಟ್ಟಿದೆ. ನೀರು ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಕಟ್ ಮಾಡಿಟ್ಟಂತಹ ಆಲೂಗಡ್ಡೆಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಬೇಯೋದಕ್ಕೆ ಬಿಟ್ಟು ಪಕ್ಕದಲ್ಲೇ ಮಿಶ್ರಣವನ್ನು ಮಾಡ್ಕೋತಾ ಇದ್ದೀನಿ. ನಾವು ಇದೇನು ಮಸಾಲೆಗಳನ್ನೆಲ್ಲ ಇಟ್ಕೊಂಡಿದ್ವೋ, ಕಾರ್ನ್ಫ್ಲೋರು ಮತ್ತು ಮೈದಾ, ಕಡಲೆ ಹಿಟ್ಟು, ಅಚ್ಚ ಖಾರದ ಪುಡಿ, ಅದನ್ನೆಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಕೈಯಲ್ಲಿ ಮಾಡ್ತಾಯಿದ್ದೀನಿ. ನೀವು ಸ್ಪೂನಲ್ಲಿ ಮಾಡ್ತೀನಿ ಅಂದರೆ ಸ್ಪೂನಲ್ಲಿ ಕೂಡ ಮಾಡ್ಕೋಬೋದು. ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಒಂದು ಚೂರು ಗಂಟಿಲ್ದಂಗೆ ಮಿಕ್ಸ್ ಆಗುತ್ತೆ. ಜೊತೆಗೆ ಆಪ್ಷನಲ್ ಅರಿಶಿನ ಬೇಕು ಅಂದರೆ ಹಾಕೋಬೋದು. ನಾನು ಇಲ್ಲಿ ಅರಿಶಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅರಿಶಿನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫೈನಲಾಗಿ ನಮ್ಮ ಇವತ್ತಿನ ಹಿಟ್ಟು ಈ ರೀತಿ ರೆಡಿ ಮಾಡ್ಕೋಬಹುದು. ಈ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದರೆ ಮಾತ್ರ ನಮಗೆ ನೆಕ್ಸ್ಟ್ ಪ್ರೊಸೀಜರ್ಗೆ ರೆಡಿ ಆಗೋಕ್ಕೆ ಸಾಧ್ಯ. ನೋಡ್ತಾ ಇದ್ದೀರಲ್ಲ, ಪಕ್ಕದಲ್ಲಿ ಕುದಿಯೋಕೆ ಇಟ್ಟಿದ್ದ ಮೇಲೆ ಇದು ಈ ರೀತಿ ಬೆಂದಿದೆ. ನಾವು ಇದನ್ನು ಕಲರ್ ಚೇಂಜ್ ಆದ್ರೇ ಗುರ್ತಿಸ್ಕೋಬಹುದು ಇದು ಬೆಂದಿದೆ ಇಲ್ಲ ಅಂತ. ಇಲ್ಲ ಅಂದರೆ ನಮ್ಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಸ್ವಲ್ಪ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ನೋಡಿದ್ರೆ ಅದು ಗೊತ್ತಾಗಲಿಲ್ಲ ಅಂದರೆ ಕಟ್ ಮಾಡಿದ ತಕ್ಷಣ ಸಾಫ್ಟಾಗಿ ಒಂದು ಸ್ವಲ್ಪ ಕಟ್ ಆಗಬೇಕು. ಈ ರೀತಿ ಆದಾಗ ನಮಗೆ ಬೆಂದಿದೆ ಅಂತ ಅರ್ಥ. ಈಗ ಕಲಸಿಟ್ಟಂತಹ ಹಿಟ್ಟಿಗೆ ಒಂದೊಂದಾಗಿ ನಾವೇನು ಮಾಡೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಟ್ಟಿಗೆನೂ ಕೂಡ ಮಿಕ್ಸ್ ಮಾಡ್ಬೋದು. ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ವ, ಅದರಿಂದ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದೊಂದನ್ನೇ ತೋರಿಸ್ತಾ ಇದ್ದೀನಿ. ಮೇಯ್ನ್ ನನ್ನ ಉದ್ದೇಶ ಏನಾಗಿತ್ತು ಅಂದರೆ, ನಾನು ಇಲ್ಲಿ ಕಟ್ ಮಾಡಿರೋ ಸೈಜಸ್ಸು ಫ್ರೆಂಚ್ ಫ್ರೈ ಹೋಟೆಲ್ ಸೈಡಲ್ಲಿ ಹೆಂಗೆ ಸಿಗುತ್ತೋ ಅದೇ ರೀತಿ ಇದೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಒಂದೊಂದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಂಡು ಅದರೊಳಗಡೆಗೆ ಈ ರೀತಿ ಹಾಕ್ಕೋಬೇಕು. ಬಿಡಿ ಬಿಡಿಯಾಗಿ ಒಂದೊಂದನ್ನೇ ಒಂದು ಸಲಕ್ಕೆ ಒಂದು 10ರಿಂದ 20 ಹಾಕ್ಕೊಂಡು ಈ ರೀತಿ ನಮಗೆ ಯಾವ ಥರ ಕಲರ್ ಶೇಪ್ ಬೇಕಾಗುತ್ತೋ ಆ ರೀತಿ ಮಾಡಬೇಕು. ನಾನು ಫಸ್ಟ್ ಬ್ಯಾಚಲ್ಲಿ ಒಂದು ಸ್ವಲ್ಪ ಏನು ಮಾಡಿದ್ದೀನಿ, ಲೈಟಾಗಿ ನೋಡ್ತಾ ಇದ್ದೀರಲ್ಲ, ಲೈಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು ಬ್ಯಾಚಲ್ಲಿ ಏನು ಮಾಡ್ತೀನಿ, ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊತೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸೊಗಸಾಗಿ, ಯಾವ ಹೋಟೆಲಲ್ಲಿ ಮಿಷಿನಲ್ಲಿ ಕಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಕಟ್ಟಾಗಿದೆ ಅಲ್ವಾ. ನಾವು ಕೂಡ ಈ ರೀತಿ ಮನೆಯಲ್ಲೇ ಕೂಡ ಮಾಡ್ಕೋಬೋದು. ಇದಕ್ಕೆಲ್ಲ ನಾವು ಸುಮ್ಮನೆ ಹೊರಗಡೆ ಔಟ್ಸೈಡಲ್ಲೆಲ್ಲ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ತಾಯಿರ್ತೀವಿ. ಬಟ್ ಅಲ್ಲಿ ನಮಗೆ ಹೈಜಿನಿಕ್ ಆಗಿರುತ್ತೆ ಅನ್ನೋದು ನನಗೇನು ಅಷ್ಟು ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾನೇ ಟ್ರೈ ಮಾಡಬೇಕು ಅಂತ ಮಾಡಿದ್ದು ರೆಸಿಪಿ. ಸಖತ್ತಾಗಿ ಬಂತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಎಲ್ಲವನ್ನು ಕೂಡ ತೆಗೆದಿಟ್ಕೊಂಡು ಬಿಸಿಯಲ್ಲಿದ್ದಾಗಲೇ ಸ್ವಲ್ಪ ಮೇಲ್ಗಡೆ ನಮಗೆ ಸ್ಪೈಸಿಗಳನ್ನು ಹಾಕ್ಕೊಂಡ್ರೆ ಫೈನಲ್ಲಾಗಿ ಈ ರೀತಿ ರೆಡಿಯಾಗುತ್ತೆ. ಇವತ್ತಿನ ರೆಸಿಪಿ ಇದಾಗಿತ್ತು.